ಜೈಲಿನಲ್ಲಿ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ನರಕ ಯಾತನೆ ಶುರುವಾಗಿದೆ. ಜೈಲು ಜೀವನಕ್ಕೆ ಹೊಂದಾಣಿಕೆಯಾಗದೆ ನಿತ್ಯ ನರಕವನ್ನು ಅನುಭವಿಸುತ್ತಿದ್ದಾರೆ. ಹೇಗಾದರೂ ಹೊರಗೆ ಬರೋಕೆ ಒಳಗೊಳಗೆ ಭಾರಿ ಸಿದ್ಧತೆ ಆಗ್ತಾ ಇದೆ. ಸೆಕೆಂಡ್ ಇನ್ನಿಂಗ್ಸ್ ಜಾಮೀನು ಪ್ರಕ್ರಿಯೆ ನಡೀತಾ ಇದೆ. ಹಾಗೆಯೇ ಬೇಲ್ ಅರ್ಜಿಯಲ್ಲಿ ಉಲ್ಲೇಖ ಆಗಲ್ಲ ಬೆನ್ನು ನೋವಿನ ಸಂಗತಿ. ಬದಲಿಗೆ ತಾಯಿಯ ಅನಾರೋಗ್ಯ ವಿಚಾರವನ್ನು ಮುಂದಿಟ್ಟು ಅರ್ಜಿಯನ್ನು ಸಲ್ಲಿಸುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಜ್ಯೋತಿಷ್ಯ ಜಾತಕ ಫಲ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸೋಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸೆಷನ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಚಿಂತನೆಯನ್ನು ನಡೆಸಿದ್ದಾರೆ ದರ್ಶನ್ ಆ್ಯಂಡ್ ಟೀಮ್ ಎನ್ನುವಂತ ಮಾಹಿತಿ ಇದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಜೈಲು ಜೀವನಕ್ಕೆ ಹೊಂದಾಣಿಕೆ ಆಗದೆ ನಟ ದರ್ಶನ್ ಅವರು ಒದ್ದಾಡ್ತಾ ಇದ್ದಾರೆ ಎನ್ನುವಂಥದ್ದು ಜೈಲು ಮೂಲಗಳ ಮಾಹಿತಿ. ಹೇಗಾದರೂ ಹೊರಗೆ ಬರಬೇಕು, ಯಾಕಂತ ಹೇಳಿದ್ರೆ ಮೊದಲ ಬಾರಿಗೆ ಜೈಲಿಗೆ ಹೋದ್ರು, ಅಂತ ಹೇಳಿದ್ರೆ ಜಾಮೀನು ಸಿಕ್ತು, ರೆಗ್ಯುಲರ್ ಬೇಲ್ ಸಿಕ್ತು, ಹೊರಗಡೆ ಬಂದರು. ಅದಾದ ಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ಅಥವಾ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಮೇರೆಗೆ ಮತ್ತೆ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ಈಗ ಜೈಲಿನಲ್ಲಿ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿ ಕನ್ನಡ ನ್ಯೂಸ್ನಲ್ಲಿ ದರ್ಶನ್ ಬಗ್ಗೆ ಸ್ಫೋಟಕ ಸುದ್ದಿ. ಯಾವ ಕಾರಣದಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸೋಕೆ ಪ್ರಯತ್ನ ಆಗ್ತಾ ಇದೆ ಗೊತ್ತಾ? ಇಲ್ಲ, ಯಾವಾಗ ಜಾಮೀನು ಅರ್ಜಿಯನ್ನ ಸಲ್ಲಿಸ್ತಾರೆ ನಟ ದರ್ಶನ್? ಹೀಗೆ ಪ್ರಶ್ನೆಗಳು ಅನೇಕ ಇರಬಹುದು. ಎಲ್ಲದಕ್ಕೂ ಉತ್ತರವನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಈ ಬಾರಿ ಜಾಮೀನು ಅರ್ಜಿಗೆ ಬೆನ್ನು ನೋವು ಕಾರಣ ಅಲ್ಲ, ಹೊಸದೊಂದು ಕಾರಣ ಇದೆ. ತಾಯಿಯ ಅನಾರೋಗ್ಯ ವಿಚಾರದಲ್ಲಿ ಜಾಮೀನು ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಒಂದ್ ಕಡೆಯಲ್ಲಿ ನಟ ದರ್ಶನ್ ಅವರು ಯಾವಾಗ ಜಾಮೀನು ಅರ್ಜಿ ಸಲ್ಲಿಸ್ತಾರೆ ಅಂತೇಳಿ ಇರುವಂತ ಪ್ರಶ್ನೆ. ಈ ಬಾರಿಯ ಕಾರಣ ಏನು? ಬೆನ್ನೋವ ಅಲ್ಲ, ತಾಯಿಯ ಅನಾರೋಗ್ಯ ಕಾರಣ. ತಾಯಿಯ ಅನಾರೋಗ್ಯ ಕಾರಣದಿಂದ ದರ್ಶನ್ ಅರ್ಜಿಯನ್ನು ಸಲ್ಲಿಸಿದ್ದೇ ಆದಲ್ಲಿ ಅವರಿಗೆ ಜಾಮೀನು ಸಿಗುತ್ತಾ, ಹೊರಗಡೆ ಬರಬಹುದಾ? ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಇವೆ. ಕಾದ್ ನೋಡಬೇಕು ಯಾವ ನಿರ್ಧಾರಕ್ಕೆ ಬರಲಿದ್ದಾರೆ, ಯಾವಾಗ ಅರ್ಜಿಯನ್ನ ದರ್ಶನ್ ಸಲ್ಲಿಸಲಿದ್ದಾರೆ ಅಂತೇಳಿ. ಅರ್ಜಿ ಸಲ್ಲಿಸೋ ಮುನ್ನ ಜ್ಯೋತಿಷಿ ಹಾಗೇನೆ ಜಾತಕದ ಮೊರೆ ಹೋಗಿದ್ದಾರೆ, ಜಾತಕ ಫಲದ ಮೊರೆ ಹೋಗಿದ್ದಾರೆ. ಒಳ್ಳೆ ಸಮಯ ನೋಡಿಕೊಂಡು ಅರ್ಜಿ ಸಲ್ಲಿಸೋಕೆ ಸಿದ್ಧತೆಯನ್ನು ಮಾಡಿದ್ದಾರೆ. ಒಳ್ಳೆ ಟೈಮ್ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸುವಂತ ಸಿದ್ಧತೆ ಇದು. ಸೆಷನ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಚಿಂತನೆಯನ್ನು ನಡೆಸಿದ್ದಾರೆ ದರ್ಶನ್ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿತ್ತು. ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಬೇಕಾಗಿತ್ತು ದರ್ಶನ್. ಈಗ ಎರಡನೇ ಬಾರಿ ಜೈಲಿನಲ್ಲಿದ್ದಾರೆ. ಹಾಗೇನೆ ಜಾತಕ ಫಲ ನೋಡಿಕೊಂಡು ಒಳ್ಳೆ ಟೈಮ್ ನೋಡಿಕೊಂಡು ಈಗ ಮತ್ತೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವಂತ ಸಾಧ್ಯತೆ ಇದೆ. ಆದರೆ ಈ ಬಾರಿಯ ಕಾರಣಗಳು ಬೇರೆ ಬೇರೆ. ಕಳೆದ ಬಾರಿ ಬೆನ್ನು ನೋವಿನ ಕಾರಣ ಕೊಟ್ಟು ಅಂತ ಹೇಳಿದ್ರೆ ಅನಾರೋಗ್ಯ ಸಮಸ್ಯೆಯ ಕಾರಣ ಕೊಟ್ಟು ಜೈಲಿನಿಂದ ಹೊರ ಬಂದಿದ್ದು ದರ್ಶನ್. ಆದರೆ ಈ ಬಾರಿ ಹಾಗಲ್ಲ, ತಾಯಿಯ ಅನಾರೋಗ್ಯ ನಿಮಿತ್ತ. ತಾಯಿಯ ಅನಾರೋಗ್ಯ ನಿಮಿತ್ತ ಆ ಎಲ್ಲ ಮ್ಯಾಟರ್ಗಳನ್ನು ಉಲ್ಲೇಖ ಮಾಡಿ ಅರ್ಜಿಯನ್ನು ಸಲ್ಲಿಸುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಗಮನಿಸ್ತಾ ಇದ್ವಿ ಕಳೆದ ಬಾರಿ ಬೆನ್ನು ನೋವು ಅಂತ ಉಲ್ಲೇಖ ಮಾಡಿದ್ರು ಜಾಮೀನು ಅರ್ಜಿಯಲ್ಲಿ, ಆದರೆ ಈ ಬಾರಿ ಏನು ಉಲ್ಲೇಖ ಮಾಡಬಹುದು, ಹಾಗೆಯೇ ಯಾವಾಗ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬಹುದು ದರ್ಶನ್? ಎಸ್ ಸಂಪತ್, ಸದ್ಯ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ರಿಜೆಕ್ಟ್ ಆದ ಕಾರಣ ಈಗ ಸೆಷನ್ಸ್ ಕೋರ್ಟ್ಗೆ ಇವ್ರು ಅರ್ಜಿಯನ್ನ ಸಲ್ಲಿಕೆ ಮಾಡ್ಬೇಕಾಗುತ್ತೆ. ಸೊ ಅಕ್ಟೋಬರ್ 18ಕ್ಕೆ ವಿಚಾರಣೆ ಕೂಡ ಇರುವಂತದ್ದು. ಸೊ ಈ ಕಾರಣಕ್ಕಾಗಿ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಅರ್ಜಿ ಸಂಬಂಧಪಟ್ಟಂತೆ ಈಗಾಗಲೇ ವಕೀಲರು ಜಾಮೀನ್ ಕೋರಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಪ್ರಮುಖವಾಗಿ ಅಂದ್ರೆ ಈಗಾಗಲೇ ಅವರಿಗೆ ಅಂದ್ರೆ ನ್ಯಾಯಾಲಯ ಒಂದು ತಂಡವನ್ನ ಕೂಡ ರಚನೆ ಮಾಡಿತ್ತು. ಆ ತಂಡ ನಿನ್ನೆ ತೆರಳಿ ಆ ಜೈಲಲ್ಲಿ ನಿಜಕ್ಕೂ ದರ್ಶನ್ ಯಾವ ರೀತಿಯಾದಂತಹ ಸಿಚುವೇಶನ್ ಅಲ್ಲಿದ್ದಾರೆ ಅನ್ನೋ ವಿಚಾರವನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡಿರುವಂತದ್ದು. ಸೊ ಪ್ರಮುಖವಾಗಿ ದರ್ಶನ್ಗೆ ಸರಿಯಾದ ಸೂಕ್ತ ರೀತಿಯಾದಂತಹ ಫೆಸಿಲಿಟಿ ಕೊಡ್ತಾ ಇಲ್ಲ ಅಂತ ಜೈಲಾಧಿಕಾರಿಗಳ ಮೇಲೆ ಆರೋಪವನ್ನ ಮಾಡಿದ್ರು. ಸೊ ಹೀಗಾಗಿ ಈಗಾಗಲೇ ಒಂದು ತಂಡ ಹೋಗಿ ಅಲ್ಲಿ ಪರಿಶೀಲನೆಯನ್ನ ಕೂಡ ಮಾಡಿದೆ. ಸೊ ಪ್ರಮುಖವಾಗಿ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಈಗಾಗಲೇ ದರ್ಶನ್ ಪರ ವಕೀಲರು ಚಿಂತನೆ ಮಾಡಿದ್ದಾರೆ ಅನ್ನೋ ವಿಚಾರ ಕೂಡ ಇರುವಂತದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಎರಡನೇ ಬಾರಿ ಜೈಲ್ ಪಾಲಾಗಿರುವಂತ ದರ್ಶನ್ ಅಂಡ್ ಗ್ಯಾಂಗ್. ಆದ್ರೆ ಟ್ರಯಲ್ ಮುಗಿಯದೆ ಯಾವುದೇ ಕಾರಣಕ್ಕೂ ಜಾಮೀನು ಸಿಗಲ್ಲ ಅಂತ ಹಿರಿಯ ವಕೀಲರು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಪ್ರಮುಖವಾಗಿ ಒಂದು ವೇಳೆ ಅಂದ್ರೆ ಈ ಹಿಂದೆ ಕೂಡ
ಬೆನ್ನು ನೋವು ಕಾರಣ ಕೊಟ್ಟು ಹೈಕೋರ್ಟ್ ಅಲ್ಲಿ ಒಂದು ಜಾಮೀನನ್ನ ಪಡೆದಿದ್ರು. ಸದ್ಯ ದರ್ಶನ್ಗೆ ಕಳೆದ 2-3 ವಾರಗಳಿಂದ ತೀವ್ರವಾಗಿ ಬೆನ್ನು ನೋವು ಇದೆ ಅನ್ನೋ ಕಾರಣವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಇವರನ್ನ ಹೊರಗಡೆ ಯಾವುದೇ ರೀತಿಯಾದಂತಹ ಟ್ರೀಟ್ಮೆಂಟ್ಗೆ ಕಳುಹಿಸಿಕೊಟ್ಟಿಲ್ಲ. ಸೊ ಜೈಲಿನಲ್ಲಿರುವಂತಹ ಜೈಲಾಧಿಕಾರಿಗಳೇ ಈಗಾಗಲೇ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂತದ್ದು. ಸೊ ಹೀಗಾಗಿ ದರ್ಶನ್ ಪರ ವಕೀಲರು ಇದನ್ನೇ ಮುಂದಿಟ್ಕೊಂಡು ಬೆನ್ನು ನೋವು ರೀಸನ್ ಅನ್ನ ಕೊಟ್ಕೊಂಡು ಜಾಮೀನು ಪಡೆಯೋದಕ್ಕೆ ಎಲ್ಲಾ ತಯಾರಿ ಮಾಡಿದ್ದಾರೆ. ಆದ್ರೆ ಇದು ಸಿಗೋದು ಬಹಳಷ್ಟು ಡೌಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಕೂಡ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ದರ್ಶನ್ಗೆ ಲಕ್ವ ಹೊಡಿಬಹುದು ಅನ್ನೋ ಅಂಶವನ್ನ ಮೆನ್ಷನ್ ಮಾಡಿ ತದನಂತರ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಆಪರೇಷನ್ಗೆ ಒಳಗಾಗಿರ್ಲಿಲ್ಲ. ಅಂದ್ರೆ ತುರ್ತಾಗಿ ಆಪರೇಷನ್ ಮಾಡ್ಬೇಕಂತ ರೀಸನ್ ಅನ್ನ ಕೂಡ ಕೊಟ್ಟಿದ್ರು. ಆದ್ರೆ ಈ ಬಾರಿ ಅದೇ ರೀತಿಯಾಗಿ ನಡೆಯಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಹೊರಗಡೆ ಬಂದ ನಂತರ ಡೆವಿಲ್ ಶೂಟಿಂಗ್ ನಲ್ಲಿ ಕೂಡ ಭಾಗಿಯಾಗಿದ್ದು, ಸದ್ಯ ಏನೇ ಇದ್ರೂ ಕೂಡ ಟ್ರಯಲ್ ಮುಗಿಯುವವರೆಗೆ ಒಂದ್ ವೇಳೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು ಕೂಡ ಜಾಮೀನು ಸಿಗೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗ್ಲೇ ಜೈಲಿಗೆ ಪ್ರಾಧಿಕಾರ ಒಂದು ಭೇಟಿ ಕೊಟ್ಟ ಕಾರಣಕ್ಕಾಗಿ ಶನಿವಾರ ಬಹಳಷ್ಟು ಕುತೂಹಲ ಇರುವಂತದ್ದು. ಅಂದ್ರೆ ನಿಜಕ್ಕೂ ದರ್ಶನ್ ಮಾಡ್ತಿರುವಂತಹ ಆರೋಪ ಸತ್ಯನ ಸುಳ್ಳ ಅನ್ನೋ ವಿಚಾರ. ಸೊ ಶನಿವಾರ ಎಲ್ಲಾ ವಿಚಾರಗಳು ಗೊತ್ತಾಗುತ್ತೆ. ಸಂಪತ್, ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.